ಡೀಸೆಲ್ಗೆ ಅಂತಾನೆ ಹ್ಯಾರಿಯರ್ ಡೀಸೆಲ್ಗೆ ಟ್ರೈ ಮಾಡ್ತಾ ಇದ್ವಿ. ನಾವು ನನಗೆ ಇವಿನ್ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವಿರೋದ್ರಿಂದ ಇವಿನೇ ತಗೋಬೇಕು ಅಂತ ಹೇಳಿ 2 ವರ್ಷ ಪೆಂಡಿಂಗ್ ಮಾಡ್ಬಿಟ್ಟು 2 ವರ್ಷ ಲೇಟ್ ಆಗಿ ಇವಾಗ 2 ಮಂತ್ಸ್ ಬ್ಯಾಕ್ ಇವಿ ಟಾಪ್ ಅಂಡ್ QWOD ಎಂಪವರ್ಡ್ 4x4 ಪರ್ಚೇಸ್ ಮಾಡಿದೀವಿ. 0 ಇಂದ 80% 20 ಮಿನಿಟ್ಸ್ ಅಲ್ಲಿ ಆಗುತ್ತೆ. 120 ಕಿಲೋವ್ಯಾಟ್ ಚಾರ್ಜಿಂಗ್ ಪಾಯಿಂಟ್ ಆದ್ರೆ ಟೋಟಲ್ ಆನ್ ರೋಡ್ 34.5 ಆಯ್ತು. 34.5 ಪ್ರಾಪರ್ ಟಾಪ್ ಎಂಡ್ ಗಾಡಿ 34 ಆಗುತ್ತೆ. ಹೌದು. ಇವಾಗ ತಗೊಂಡು GST ಅಷ್ಟೇ ಬೀಳುತ್ತೆ. ಈಗ 1,20,000 ಕಡಿಮೆ ಆಗುತ್ತೆ. ಅಲ್ಲಿಗೆ ಒಂದು 33 ಚಿಲ್ಲರೆ ಬೀಳುತ್ತೆ. 33 ಚಿಲ್ಲರೆ. ಅಣ್ಣ ನಮಸ್ತೆ, ನಾವು ಪ್ರಜ್ವಲ್ ಅಂತ ಹೇಳಿ. ಅಣ್ಣ ನಿಮ್ ಬಗ್ಗೆ ಹೇಳೋದಾದ್ರೆ ಯಾವ ತರ ಹೇಳ್ತೀರಣ್ಣ? ನಿಮ್ ಪರಿಚಯ ಮಾಡ್ಕೊಡಿ. ನಾನು ಮಂಜುನಾಥ್ ಅಂತ ಹೇಳ್ಬಿಟ್ಟು ಮಾಯಗೊಂಡನಹಳ್ಳಿ ಊರು, ಹಳೇಬೀಡು ಹೋಬಳಿ, ಬೇಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ನಾವು ಓನ್ ಬಿಸ್ನೆಸ್ ಮಾಡ್ತಾ ಇದೀವಿ. ನಮ್ದು ಡಿಗ್ರಿ 2012 ಪಾಸ್ ಔಟ್, BSc ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಅಷ್ಟು ವರ್ತ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಓನ್ ಬಿಸ್ನೆಸ್ ಮಾಡ್ಬೇಕು ಏನಾದ್ರು ಅಂತ ಹೇಳ್ಬಿಟ್ಟು ನರ್ಸರಿ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ. ಅಂದ್ರೆ ಪ್ಲಾಂಟ್ಸ್ ಗ್ರೋತ್, ಸಸಿಗಳು ಬೆಳೆಯುವಂತದ್ದು. ಅದರಲ್ಲಿ ಒಂದು 13-14 ಇಯರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಅದೇ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಮನೆ ಕಡೆ ಎಲ್ಲ ತರಕಾರಿ ಕೂಡ ಬೆಳಿತೀವಿ, ಜಮೀನು ಮಾಡ್ತೀವಿ, ತೋಟ ಇದೆ. ನೀವು ಓದಿದ್ದು BSc ಅಂದ್ರೆ ನೀವು ಪಾಸ್ ಔಟ್ ಆಗಿದೆ ಯಾವಾಗ? ನಿಮ್ಮ ಎಜುಕೇಶನ್ 2012 ಪಾಸ್ ಔಟ್. ಸೊ ನೀವು ಡಿಗ್ರಿ ಮುಗಿದ ಮೇಲಿಂದ ಈ ಬಿಸ್ನೆಸ್ ಗೆ ಬಂದ್ರಿ? ಹೌದು, ಡೈರೆಕ್ಟ್ ಬಿಸ್ನೆಸ್ ಗೆ ಬಂದ್ವಿ. ಅವಾಗಿಂದನೇ ನರ್ಸರಿ ಬಿಸ್ನೆಸ್ ಗೆ ಬಂದ್ವಿ. ಓಕೆನಾ ಸರ್? ಅಣ್ಣ ನೀವು ಫಸ್ಟ್ ಗಾಡಿ ತಗೊಂಡಿದ್ದು ಯಾವ್ದು ಅಂತ? ನಾವು ಫಸ್ಟ್ ಗಾಡಿ ತಗೊಂಡಿದ್ದು 2017 ಮ್ಯಾರಿಡ್. 2017 ಅಲ್ಲೇನೆ ಮಾರುತಿ ಸುಜುಕಿ A-Star ಅಂತ ಒಂದು ಚಿಕ್ಕ ಗಾಡಿ ಬರುತ್ತೆ. ಆಟೋ 800 ಮಾಡೆಲ್ ಟೈಪ್ ಇದೆ. ಅದನ್ನ ಒಂದು 9 ವರ್ಷ ಯೂಸ್ ಮಾಡಿದೀವಿ. ಚೆನ್ನಾಗಿದೆ. ಬಟ್ ಈಗ ನೆಕ್ಸ್ಟ್ ಡೀಸೆಲ್ಗೆ ಅಂತಾನೆ ಹ್ಯಾರಿಯರ್ ಡೀಸೆಲ್ಗೆ ಟ್ರೈ ಮಾಡ್ತಾ ಇದ್ವಿ. ನಾವು ನನಗೆ ಇವಿನ್ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವಿರೋದ್ರಿಂದ ಇವಿನೇ ತಗೋಬೇಕು ಅಂತ ಹೇಳಿ 2 ವರ್ಷ ಪೆಂಡಿಂಗ್ ಮಾಡ್ಬಿಟ್ಟು 2 ವರ್ಷ ಲೇಟ್ ಆಗಿ ಇವಾಗ 2 ಮಂತ್ಸ್ ಬ್ಯಾಕ್ ಇವಿ ಟಾಪ್ ಅಂಡ್ QWOD ಎಂಪವರ್ಡ್ 4x4 ಪರ್ಚೇಸ್ ಮಾಡಿದೀವಿ. ನಿಮ್ದು ಅಣ್ಣ ಆ ಗಾಡಿ ಇತ್ತಲ್ಲ ಮುಂಚೆ, ನೀವು ಫಸ್ಟ್ ಗಾಡಿ ತಗೊಂಡಿದ್ರಲ್ಲ, ಅದಕ್ಕೂ ಇದಕ್ಕೂ ಅಪ್ಗ್ರೇಡ್ ಆಗ್ಬೇಕಾದ್ರೆ ನಿಮ್ಗೇನು ಯೋಚನೆ ಬರ್ಲಿಲ್ವಾ? ಅಂದ್ರೆ ಇವಾಗ ಬೇರೆ ಗಾಡಿಗಳೆಲ್ಲ ಬರ್ತಾ ಇದ್ವು. ಅಂದ್ರೆ ಇವಾಗ ಟಾಟಾ ಇಲ್ಲೇ ಬಹಳ ಇವಿ ಇದಾವೆ, ನೆಕ್ಸಾನ್ ಇವಿ ಇದೆ, ಮತ್ತೆ ಬೇರೆ ಟಿಯಾಗೋ ಇವಿ ಇದೆ. ಅದೆಲ್ಲ ಬಿಟ್ಟು ಹ್ಯಾರಿಯರ್ಗೆ ಯಾಕೆ ಹೋಗ್ಬೇಕು ಅನಿಸ್ತು? ಹ್ಯಾರಿಯರ್ ಏನಂದ್ರೆ ಸ್ವಲ್ಪ ಸ್ಟ್ರೆಂತ್ನೆಸ್ ಮತ್ತೆ ಗಟ್ಟಿ ಇದೆ, ಒಳ್ಳೆ ಫೀಚರ್ಸ್ ಬಿಟ್ಟಿದ್ದಾರೆ. ಕಡಿಮೆ ಬೆಲೆನಲ್ಲಿ ಒಳ್ಳೆ ಫೀಚರ್ಸ್ ಇರ್ತಕ್ಕಂತ ಗಾಡಿ. ಮತ್ತೆ ಸೇಫ್ಟಿ 5 ಸ್ಟಾರ್ ಸೇಫ್ಟಿ ಇದೆ. ಸೇಫ್ಟಿನಲ್ಲಂತೂ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಫೀಚರ್ಸ್ ಇದೆ ಗಾಡಿನಲ್ಲಿ. ಹಂಗಾಗಿ ಅದಕ್ಕೆ ಲೈಕ್ ಮಾಡ್ಬಿಟ್ಟು ಹ್ಯಾರಿಯರ್ಗೆ ಹೋಗಿದೀವಿ. ಇದು ತಗೊಳಕ್ಕಿಂತ ಮುಂಚೆ ಬೇರೆ ಯಾವ ಗಾಡಿ ನೀವು ರೆಫರ್ ಮಾಡಿದ್ರಿ? ಬೇರೆ ಇದು ತಗೊಳಕ್ಕಿಂತ ಮುಂಚೆ BE6 ನ ಬುಕ್ ಮಾಡಿದ್ವಿ. ಆಲ್ರೆಡಿ ಮಹೇಂದ್ರ BE6 ಬುಕ್ ಮಾಡಿದ್ವಿ. ಆಮೇಲೆ ಹ್ಯಾರಿಯರ್ ಲಾಂಚ್ ಆಗುತ್ತೆ ಅನ್ನೋದು ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಯ್ತು. ಹಂಗಾಗಿ BE6 ಹೋಲ್ಡ್ ಮಾಡ್ಬಿಟ್ಟು ಹ್ಯಾರಿಯರ್ ಇವಿನೇ ಮತ್ತೆ ಬುಕ್ ಮಾಡಿ, ಲಾಂಚ್ ಆಗಿದ್ದೇನೆ ಬುಕ್ ಮಾಡಿದ್ವಿ. ಅವರು 1.5 ಮಂತ್ಗೆನೆ ಡೆಲಿವರಿ ಕೊಟ್ಟಿದ್ದಾರೆ. ಫಾಸ್ಟ್ ಆಗಿ ಡೆಲಿವರಿನೂ ಚೆನ್ನಾಗಿ ಬೇಗ ಸಿಕ್ತು. ಬೆಂಗಳೂರಿಗೆನೆ 2ನೇ ಗಾಡಿ ನಮ್ದು. ಪ್ರೇರಣಾ ಮೋಟಾರ್ಸ್ ಬೆಂಗಳೂರು ರಾಜಾಜಿನಗರದಿಂದ ಪರ್ಚೇಸ್ ಮಾಡಿರೋದು, ಅಲ್ಲಿ ಡೆಲಿವರಿ ತಗೊಂಡಿದ್ದು. ಈ BE6 ಗೂ ಮತ್ತೆ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ
ನಿಮಗೆ ಯಾವ್ದು ಚೆನ್ನಾಗಿ ಅನಿಸ್ತದೆ? BE6 ಸ್ಪೋರ್ಟ್ಸ್ ಸ್ವಲ್ಪ ಸ್ಪೋರ್ಟ್ಸ್ ಕಾರ್ ತರ ಇದೆ. ಓಕೆ ಅದು ಸ್ವಲ್ಪ ಅಷ್ಟೊಂದು ಔಟ್ಲುಕ್ ಅಷ್ಟೊಂದು ಹೇಳ್ಕೊಳೋ ತರ ಇರ್ಲಿಲ್ಲ. ಓಕೆ ಹಂಗಾಗಿ ಈಗ ಹ್ಯಾರಿಯರ್ ಮಾಮೂಲಿ ಡೀಸೆಲ್ ಪೆಟ್ರೋಲ್ ಏನಿದೆ ಅದೇ ತರ ಶೇಪ್ ಕೊಟ್ಟಿದ್ದಾರೆ. ಮತ್ತೆ ಕಾಮನ್ ಆಗಿ ಎಲ್ಲ ನೋಡಿದ್ರೆ ಚೆನ್ನಾಗ್ ಕಾಣೋಂತ ಗಾಡಿ ಅಂತ ಹೇಳ್ಬಿಟ್ಟು ಹ್ಯಾರಿಯರ್ ತಗೊಂಡ್ರಿ. BE6 ಸ್ಪೋರ್ಟ್ಸ್ ನಿಮಗೆ ಅದು ಅಂದ್ರೆ ಎರಡು ಸೇಮ್ ಬರುತ್ತೆ ಪ್ರೈಸ್? ಪ್ರೈಸಸ್ ಅದಕ್ಕೂ ಇದಕ್ಕೂ ಸ್ವಲ್ಪ 1 lakh 2 lakh ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಇದೆ. ಅಷ್ಟೇ. ಓಕೆ ಓಕೆ. ಇದ್ರಲ್ಲಿ ಯಾವ ವೇರಿಯಂಟ್ ಬರುತ್ತೆ ಅಣ್ಣ ಇದ್ಬಿಟ್ಟು? ಇದರಲ್ಲಿ ಫಿಯರ್ಲೆಸ್ ಅಂತ ಬರುತ್ತೆ, ಎಂಪವರ್ಡ್ ಬರುತ್ತೆ, ಓಕೆ. ಮತ್ತೆ ಟೋಟಲಿ 16 ವೇರಿಯಂಟ್ಸ್ ಇದೆ. 16 ವೇರಿಯಂಟ್ ಅದು ವೇರಿಯಂಟ್ಸ್ ಇದೆ. 65 ವ್ಯಾಟ್ಸ್ ಮತ್ತೆ 75 ವ್ಯಾಟ್ಸ್ 8 ವೇರಿಯಂಟ್ಸ್ ಇದೆ. ಓಕೆ. ಅದರಲ್ಲಿ ಚೇಂಜಸ್ ಏನಾಗ್ತಾ ಹೋಗುತ್ತೆ ಅಂದ್ರೆ ಅಡಾಸ್ ಬರಲ್ಲ ಕೆಲವರ ಮಿಡಲ್ ವರ್ಷನ್ ಅಲ್ಲಿ, ಮತ್ತೆ ಅಂದ್ರೆ ಬೇರೆ ಬೇರೆ ಫೀಚರ್ಸ್ ಆಡ್ ಅಪ್ ಆಗ್ತಾ ಹೋಗುತ್ತೆ. ಓಕೆ ಓಕೆ ಓಕೆ. ಅದಕ್ಕೆ ಟಾಪ್ ಎಂಡ್ ಅಲ್ಲ ಆದ್ರೆ ಈ ಆಲ್ ಫೀಚರ್ಸ್ ಎಲ್ಲದು ಆಡ್ ಆಗಿರುತ್ತೆ. ಓಕೆ. ಹಂಗಾಗಿ ಟಾಪ್ ಎಂಡ್ ಗೆ ಹೋಗಿದ್ದೀವಿ. ಟಾಪ್ ಎಂಡ್ ಗೆ ಹೋಗಿದ್ರ? ಹೆಂಗ್ ಅನ್ಸುತ್ತೆ ಅಣ್ಣ ನೀವು ತಗೊಂಡು ಇವಾಗ? ಗಾಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅದ್ರ ಬಗ್ಗೆ ಮತ್ತೆ ಗಾಡಿ ಔಟ್ಲುಕ್ ಇಂದ ಹಿಡಿದು ಪ್ರತಿಯೊಂದನ್ನು ಚೆನ್ನಾಗಿ ಕೊಟ್ಟಿದ್ದಾನೆ. ಸಖತ್ತು ಸ್ಟ್ರೆಂತ್ನೆಸ್ ಆಗಿದೆ. ಟೈರ್ಸ್ ಎಲ್ಲ 19 ಅಲಾಯ್ ವೀಲ್ 19 ಇಂಚಸ್ ಕೊಟ್ಟಿದ್ದಾನೆ. ಬೇರೆದೆಲ್ಲ 17 18 ಒಳಗಡೆನೆ ಇತ್ತು. ಈಗ ಪ್ರೆಸೆಂಟ್ ಇವಿಗಳಲ್ಲಿ ಹೈಯೆಸ್ಟ್ ಟೈರ್ ಬಿಡ್ತಿರೋಂತದ್ದು 19 ಇಂಚಸ್ ಹ್ಯಾರಿಯರ್ ಇವಿ ಒಂದೇನೆ, ಇದೊಂದ್ರಲ್ಲೇ ಬಿಟ್ಟಿರೋದು. ಇನ್ನ ಸದ್ಯದಲ್ಲಿ ಬೇರೆ ಯಾವ ಇಲ್ಲ, ಎಲ್ಲ 17 18 ಅಲ್ಲಿ ಇದಾವೆ. ಅಣ್ಣ ಇದು ನಿಮಗೆ ರೇಂಜ್ ಎಷ್ಟು ಕೊಡ್ತಿದೆ ಅಣ್ಣ? ರೇಂಜ್ ಎಲ್ಲ ಬಂದ್ಬಿಟ್ಟು ಒಂದ ಮೀಡಿಯಂ ಅಂದ್ರೆ 80-90 ನಲ್ಲಿ ಅವರೇಜ್ ಮೇಂಟೈನ್ ಮಾಡಿದ್ರೆ 550 ಬರುತ್ತೆ ವಿತ್ AC. ನಾವು ಒಂದು 120-100 ಅಬೋವ್ ಹೋಗ್ತಿವಿ ಅಂದ್ರೆ ಒಂದ 350 ಇಂದ 400 ಬಂದ್ಬಿಡುತ್ತೆ. ಒಟ್ಟು ನೀವು ಲೆಕ್ಕ ಹೆಂಗೆ ಹೊಡೆದ್ರು ಒಂದು 350-400 400 ಕಿಲೋಮೀಟರ್ ಗಂತೂ ಮೋಸ ಇಲ್ಲ. ಆರಾಮಾಗಿ 400 ಕಿಲೋಮೀಟರ್ ಗೇನ್ ಮಾಡಬಹುದು. ಓಕೆ ಓಕೆ. ನೀವು ಇವಾಗ ಮುಂಚೆ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರಿ, ಸೊ ನೀವು ಆಮೇಲೆ ಡೀಸೆಲ್ ತಗೊಳ್ಳೋಣ ಅಂತ ಇದ್ರಿ, ಆಮೇಲೆ ಇವಿ ತಗೊಳ್ತೀನಿ ಅಂದಾಗ ನಿಮ್ಮ ಫ್ರೆಂಡ್ಸ್ ಇಂದೆಲ್ಲ ರಿಯಾಕ್ಷನ್ ಹೆಂಗಿತ್ತು? ಫ್ರೆಂಡ್ಸ್ ಇವಿ ಚಾರ್ಜಿಂಗ್ ಪಾಯಿಂಟ್ಸ್ ಇಲ್ಲ, ಎಲ್ಲೋಗಿ ನಿಲ್ಲುತ್ತೋ, ಹೊಸದಾಗಿ ಬರ್ತಾ ಇದೆ, ಅದಿನ್ನೂ ಅಪ್ಡೇಟ್ ಆಗಿರಲ್ಲ, ಸುಮ್ನೆ ಅದನ್ನ ತಗೊಂಡು ಎಮರ್ಜೆನ್ಸಿ ಎಲ್ಲರೂ ಹೊರಡ್ಬೇಕು ಅಂದ್ರೆ ಚಾರ್ಜರ್ ಗಾಡಿನಲ್ಲಿ ಚಾರ್ಜ್ ಇರಲ್ಲ, ಅವಾಗ ಏನ್ ಮಾಡೋದು, ಈ ತರ ಎಲ್ಲ ಡಿಫೆಕ್ಟ್ಸ್ ಹೇಳಿದ್ರು ಎಲ್ಲರೂ. ಬಟ್ ನಮ್ ಕಾನ್ಸೆಪ್ಟ್ ಫ್ಯೂಚರ್ ಕಾನ್ಸೆಪ್ಟ್. ಈಗ ಚಾರ್ಜಿಂಗ್ ಪಾಯಿಂಟ್ಸ್ ಈಗ ಗಾಡಿಗಳ ಸೇಲ್ಸ್ ಜಾಸ್ತಿ ಆಯ್ತು ಅಂದ್ರೆ ಪಾಯಿಂಟ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಪ್ರತಿಯೊಂದು ಪೆಟ್ರೋಲ್ ಬಂಕಿಗೆನೆ ಚಾರ್ಜಿಂಗ್ ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ಸ್ಗೆಲ್ಲ ಒಂದೊಂದು ಪಾಯಿಂಟ್ಸ್ ಆಗಿದೆ. ಹೈವೇ ನಲ್ಲಂತೂ ತುಂಬಾ ಆಗಿದೆ. ಹಳ್ಳಿ ಕಡೆನಲ್ಲಿ ಸ್ವಲ್ಪ ಕಡಿಮೆ ಇದೆ. ಸದ್ಯ ನಮ್ಮ ಮನೆಯಲ್ಲೇ 7.3 ಕಿಲೋವ್ಯಾಟ್ ಚಾರ್ಜಿಂಗ್ ಪಾಯಿಂಟ್ ಹಾಕಿಸ್ಕೊಂಡಿದೀವಿ. ಅದೊಂದು 10 hour ಗೆ ಫುಲ್ ಆಗುತ್ತೆ. ಮತ್ತೆ ಗಾಡಿ ಜೊತೆ ಕೊಟ್ಟಿರೋದು ಒಂದು 3.3 ಚಾರ್ಜರ್ ಇದೆ. ಅದು ಗಾಡಿನಲ್ಲೇ ಕ್ಯಾರಿ ಮಾಡ್ತೀವಿ. ಏನಾದ್ರು ಎಮರ್ಜೆನ್ಸಿ ಯಾರು ರಿಲೇಟಿವ್ ಮನೆಗೆ ಹೋಗ್ತಿವಿ ಅಂದ್ರೆ ಅಲ್ಲೇನಾದ್ರು ಎಮರ್ಜೆನ್ಸಿ ಚಾರ್ಜ್ ಇಲ್ಲ ಅಂದ್ರೆ ಹಾಕೊಂಡು ಚಾರ್ಜ್ ಮಾಡ್ಕೋಬಹುದು. ಚಾರ್ಜಿಂಗ್ ಪಾಯಿಂಟ್ಸ್ ಏನ್ ತೊಂದ್ರೆ ಇಲ್ಲ. ಫ್ಯೂಚರ್ ಆಡಪ್ ಸಖತ್ ಜಾಸ್ತಿ ಆಗ್ತಾ ಇದಾವೆ. ಈಗ ಅಂದ್ರೆ ಎಕ್ಸಾಂಪಲ್ ಹಾಸನಿಂದ ಬೆಂಗಳೂರು ಹೊರಟ್ರೆ ಮಿನಿಮಮ್ ಅಂದ್ರೂ ಒಂದ 30 ಇಂದ 40 ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಸಿಗುತ್ತೆ. ಆಲ್ರೆಡಿ 120 ಕಿಲೋವ್ಯಾಟ್ 200 240 ಕಿಲೋವ್ಯಾಟ್ ವರ್ಗು ಚಾರ್ಜಿಂಗ್ ಪಾಯಿಂಟ್ಸ್ ಆಗಿದೆ. ಅಟ್ಲೀಸ್ಟ್ ನೀವು ಒಂದು ಅರ್ಧ ಗಂಟೆ ಹಾಕೊಂಡು ಅಂದ್ರೆ ನಮ್ದು ಕರೆಕ್ಟ್ ಆಗಿ 0 ಇಂದ 80% 20 ಮಿನಿಟ್ಸ್ ಅಲ್ಲಿ ಆಗುತ್ತೆ. 120 ಕಿಲೋವ್ಯಾಟ್ ಚಾರ್ಜಿಂಗ್ ಪಾಯಿಂಟ್ ಆದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ಅಂದ್ರೆ ಇನ್ನೂ ಬೇಗ ಆಗುತ್ತೆ. ಅಂದ್ರೆ 60 ಕಿಲೋವ್ಯಾಟ್ ಅವೆಲ್ಲ ಸ್ವಲ್ಪ 1.5 hour 1 hour ಟೈಮ್ ಹಿಡಿಯುತ್ತೆ. ಕಿಲೋವ್ಯಾಟ್ಸ್ ಜಾಸ್ತಿ ಆದಂಗೆ ಚಾರ್ಜಿಂಗ್ ಬೇಗ ಆಗುತ್ತೆ, ಚೆನ್ನಾಗುತ್ತೆ. ನೀವಾಗ ಬೆಂಗಳೂರಿಂದ ಓಡಾಡಿದಿರಲ್ಲ, ಹೌದು. ಸೊ ನೀವಾಗ ಅದ್ರಲ್ಲಿ ಯಾವ ಚಾರ್ಜಿಂಗ್ ಪಾಯಿಂಟ್ ಎಷ್ಟೆಲ್ಲ ಹಾಕ್ತೀವಿ? ನಾವು ಸ್ವಾತಿ ಡೆಲಿಕೇಶನ್ ಅಲ್ಲಿ ಯೂಸ್ ಮಾಡಿದೀನಿ, ಆಮೇಲೆ MTR ರೆಸಿಡೆನ್ಸಿ ನಲ್ಲಿ ಯೂಸ್ ಮಾಡಿದೀವಿ. ಇಲ್ಲಿ ಹಾಸನ ಹತ್ರ ಕಾಟಿಕೆರೆ ಅಂತ ಇದೆ, ಅಲ್ಲಿ ಒಂದು 6 ಪಾಯಿಂಟ್ಸ್ ಒಂದೇ ಜಾಗದಲ್ಲಿ ಇದೆ. 120 ಕಿಲೋವ್ಯಾಟ್ 240 ಕಿಲೋವ್ಯಾಟ್ ಎಲ್ಲ ಇಲ್ಲೇ ನಿಯರ್ ಬೈ ಸಖತ್ ಆಗಿದೆ. ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ರೆಸಿಡೆನ್ಸಿ ಹೋಟೆಲ್ಸ್ ನವರು ಅವ್ರಿಗೂ ಬೆನಿಫಿಟ್. ಈಗ ಗಾಡಿ ಚಾರ್ಜಿಂಗ್ ಗೆ ಅಂತ ನಿಲ್ಸಿದ್ವಿ ಅಂದ್ರೆ ಅವ್ರಿಗೂ ಈಗ ಟೀ ಕಾಫಿ ತಿಂಡಿ ಟಿಫನ್ ಮಾಡ್ಬೋದು, ಲಂಚ್ ಮಾಡ್ಬೋದು, ಎಲ್ಲದಕ್ಕೂ ಪ್ಲಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹೋಟೆಲ್ ಅವರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಚಾರ್ಜಿಂಗ್ ಪಾಯಿಂಟ್ಸ್. ಹಂಗಾಗಿ ಎಲ್ ಬೇಕಾದ್ರೂ ಚಾರ್ಜಿಂಗ್ ಹಾಕೋದಕ್ಕೆ ಏನ್ ತೊಂದರೆ ಇಲ್ಲ. ಅದೇ ಅಣ್ಣ, ಇವಾಗ ಇವಿ ತಗೊಂಡಾಗ ಏನಂತಾರೆ ಚಾರ್ಜಿಂಗ್ ಆಂಗ್ಸೈಟಿ ಅಂತಾರೆ. ಅಂದ್ರೆ ಇವಾಗ ನಾವು ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಆದ್ರೆ
ಎಲ್ಲಿಗೆ ಹೋಗ್ಬೇಕಾದ್ರೂ ತಲೆ ಕೆಡಿಸ್ಕೊಳಲ್ಲ. ಹೌದು. ಇಲ್ಲಿಂದ ನಾವ್ ಇವಾಗ ಮಾಯಗೋಡ್ನಳ್ಳಿಯಿಂದ ಹಳೆಬೀಡಿಗೆ ಹೋಗ್ತೀವಿ ಅಂದ್ರೆ ಇಲ್ಲೇ 2 ಪೆಟ್ರೋಲ್ ಬಂಕ್ ಇದಾವೆ, ಇದೆ. ಹಾಕೊಂಡು ಹೋಗ್ಬಿಡೋಣ ಅಂತ ತಲೆ ಹೌದು, ಬರುತ್ತೆ. ಚಾರ್ಜಿಂಗ್ ಆಂಗ್ಸೈಟಿ ಅಂದ್ರೆ ಬೆಂಗಳೂರು ಅವರಿಗೆ ಸಾಮಾನ್ಯ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಊರಿಗೆ ಬರ್ಬೇಕಂದ್ರೆ ಯೋಚನೆ ಮಾಡ್ತೀವಿ ಎಲ್ಲೆಲ್ಲಿ ಚಾರ್ಜಿಂಗ್ ಇದೆ ಅಂತ, ಹೌದು. ಅದಕ್ಕೆ ಚಾರ್ಜಿಂಗ್ ಆಂಗ್ಸೈಟಿ ಅಂತಾರೆ. ನಿಮಗೆ ಯಾವತ್ತಾದ್ರೂ ಆತರ ಫೀಲ್ ಆಯ್ತಾ? ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇತ್ತು ಸ್ವಲ್ಪ ದಿನ, ಮತ್ತೆ ನಾವು ರೆಗ್ಯುಲರ್ ಆಗಿ ಈಗ ಆಲ್ರೆಡಿ ಎಲ್ಲಾ ಕಡೆ ಹೋಗಿದೀವಿ, ಯೂಸ್ ಮಾಡಿದೀವಿ. ನಾವು ದಾವಣಗೆರೆ ತನಕ ಹೋಗಿದೀವಿ, ಈ ಕಡೆ ಹಿಂಗೆ ಬೆಂಗಳೂರು ಬಿಟ್ಟು ಆಚೆ ಹೋಗಿದೀವಿ, ಬೆಂಗಳೂರಿಗೆನೆ ಒಂದ್ 4-5 ಸರಿ ಹೋಗಿದೀವಿ. ಈ ಕಡೆ ಮೈಸೂರು ಬಿಟ್ಟು ಚಾಮರಾಜನಗರ ಹೋಗಿದೀವಿ. ಬಟ್ ಯಾವ್ದು ಚಾರ್ಜಿಂಗ್ ಪಾಯಿಂಟ್ಸ್ ಫಸ್ಟೇನೆ ನಾವು ಲೊಕೇಶನ್ ಮ್ಯಾಪ್ ಪ್ಲಾನ್ ಟ್ರಿಪ್ ಹಾಕೋಬಿಡ್ತೀವಿ. ಅದ್ರಲ್ಲಿ ಆಲ್ಮೋಸ್ಟ್ ಎಷ್ಟು ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಎಲ್ಲದೂ ಡಿಸ್ಪ್ಲೇ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ನಾವು ಎಲ್ಲಿ ಬೇಕಾಗುತ್ತೆ ಎಲ್ಲಿ ಕಡಿಮೆ ಆಗುತ್ತೆ ಒಂದ್ 20% ಇದ್ದಂಗೆನೆ ಚಾರ್ಜಿಂಗ್ ಮಾಡ್ಕೊಬಿಡ್ತೀವಿ, ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಅಣ್ಣ, ಇವ್ ಗಾಡಿ ಒಳಗಡೆ ತೋರ್ಸೋದ್ರೆ ಫ್ಯೂಚರ್ಸ್ ಅಣ್ಣ. ಡಿಸ್ಪ್ಲೇ ನಲ್ಲಿ ನೋಡೋದಾದ್ರೆ ಈಗ ಈಕೋ ಮಾಡೆಲ್ ಇದೆ, 96% ಗೆ 422 ಮೈಲೇಜ್ ಇದೆ ವಿತ್ ಎಸಿ ನಲ್ಲಿ. ರೇಂಜ್ ತೋರಿಸ್ತಾ ಇದೆ. ಅದು ರೇಂಜ್ ತೋರಿಸಬೇಕಾದ್ರೆ ಚೇಂಜಸ್ ಆದ್ರೆ ನೋಡಿ, ಇಲ್ಲಿ ಸಿಟಿ ಮೋಡ್ ಬಂದ್ರೆ 401 ಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಈಕೋ ಮೋಡ್ ಗೆ 422 ಇದೆ. ಅದ್ರಲ್ಲೇ 4-5 4 ಇಂದ 5 ಟೋಟಲ್ 6 ಮೋಡ್ಸ್ ಇದೆ. ಅಂದ್ರೆ ಇದು ಬೂಸ್ಟ್ ಮೋಡ್. ಈ ಬೂಸ್ಟ್ ಮೋಡ್ ಆದ್ರೆ ಫುಲ್ ಹೆವಿ ಸ್ಪೀಡ್ ಇರುತ್ತೆ ಗಾಡಿ. ವಿತಿನ್ ಸೆಕೆಂಡ್ 100 ಗೆ 6.6 ಅಲ್ಲಿ ಸ್ಪೀಡ್ ಎತ್ಕೊಳುತ್ತೆ ಬೂಸ್ಟ್ ಮಾಡಲ್ ಆದ್ರೆ. ಸ್ಪೋರ್ಟ್ಸ್ ಮಾಡಲ್ ಆದ್ರೆ 380 ಇದೆ, ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇದು ಈಕೋ ಮೋಡ್ ಮತ್ತೆ ಸಿಟಿ ಮೋಡ್, ಅದೆರಡು ಮೋಡ್, ಟೋಟಲ್ 4 ಮೋಡ್ ಆಯ್ತು. ಮತ್ತೆ ಈ ವೀಲ್ ನಲ್ಲಿ ಇದು ಈಗ ನಾರ್ಮಲ್ ಮೋಡ್ ಇದೆ. ನಾರ್ಮಲ್ ಮೋಡ್ ಇಂದ ಸ್ನೋ ಗ್ರಾಸ್ ಅಂದ್ರೆ ಜಾಸ್ತಿ ಹುಲ್ ಇರುತ್ತಲ್ಲ ಅಂತ ಜಾಗದಲ್ಲಿ ಯೂಸ್ ಮಾಡಬಹುದು. ಅದಾದ್ಮೇಲೆ ನೆಕ್ಸ್ಟ್ ಮಡ್ ಅಂಡ್ ರೆಡ್ಸ್, ಗೊಚ್ಚೆ ಮತ್ತೆ ಮಡ್ಸ್ ಇರುತ್ತಲ್ಲ ಜಾಸ್ತಿ ಅಂತ ಜಾಗದಲ್ಲಿ ಯೂಸ್ ಮಾಡುವಂತದ್ದು. ಅದು ನೆಕ್ಸ್ಟ್ ಸ್ಯಾಂಡ್, ಮರಳು, ಜಾಸ್ತಿ ಮರಳುಗಾಡಾಗಿರುತ್ತಲ್ಲ, ಈಗ ರಾಜಸ್ಥಾನ ಹಿಂಗೆಲ್ಲ ಟ್ರಿಪ್ ಹೋಗಿರ್ತೀವಿ, ಮರಳುಗಾಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಒಂದು ಆಪ್ಷನ್ ಇದೆ. ಅದನ್ ಬಿಟ್ರೆ ರಾಕ್ ಅಂಡ್ ಕ್ರಾಲ್ ಅಂತ, ಅಂದ್ರೆ ಬಂಡೆಗಳು, ಈಗ ಬೆಟ್ಟ ಹತ್ತೋದು ಇಲ್ಲ 4x4 ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇಂತ ರಾಕ್ ಅಂಡ್ ಕ್ರಾಲ್ ಅಲ್ಲಿ ಯೂಸ್ ಆಗುತ್ತೆ. 4x4 ಯೂಸ್ ಮಾಡಕ್ಕೆ ರಾಕ್ ಅಂಡ್ ಕ್ರಾಲ್ ಅಂತಾರೆ. ಅದನ್ನ ಬಿಟ್ರೆ ಕಸ್ಟಮ್ ಮೋಡ್ ಆಲ್ಮೋಸ್ಟ್ ನಾರ್ಮಲ್ ಹಂಗೆ ಎಲ್ ಬೇಕಾದ್ರೂ ಯೂಸ್ ಮಾಡಬಹುದು ಕಸ್ಟಮ್. ಮತ್ತೆ ಅದನ್ನ ಬಿಟ್ರೆ ಈಗ ಹಡಾಸ್ ಒಂದಿದೆ. ಹಡಾಸ್ ಏನಂದ್ರೆ ಮುಂದೆ ಗಾಡಿ ಏನ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾನೆ, ನಾವು ಹಡಾಸ್ ತಗೊಂಡ್ರೆ ಹಡಾಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಹಡಾಸ್ ಕೊಟ್ರೆ ಆ ಗಾಡಿ ಏನ್ ರೇಂಜ್ ಅಲ್ಲಿ ಹೋಗ್ತಾ ಇರುತ್ತೆ ಇದು ಅದೇ ರೇಂಜ್. ಅವ್ನ್ ಬ್ರೇಕ್ ಹಾಕಿದ್ರೆ ಇದು ಬ್ರೇಕ್ ಅಪ್ಲೈ ಆಗುತ್ತೆ. ಹಡಾಸ್ 2 ಲೆವೆಲ್ 2 ಇದೆ. ಮತ್ತೆ ಅದನ್ನ ಬಿಟ್ರೆ ಅದನ್ನ ಹಾಕ್ತಾ ಚಾರ್ಜ್ ಕಡಿಮೆ ತಗೊಳ್ಳೋದು ಅದನ್ನ ಇಲ್ಲ, ಸೇಮ್ ಇರುತ್ತೆ. ಅದಕ್ಕೆ ಡಿಫ್ರೆನ್ಸ್ ಇಲ್ಲ. ಅದು ಮಾಮೂಲಿ ಕಾಮನ್ ಆಗಿ ಏನ್ ಇದಿರುತ್ತೆ ಅಷ್ಟೇ ಮಾಡೆಲ್ ಇರುತ್ತೆ. ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ ಇರುತ್ತಲ್ವಾ? 7 ಏರ್ ಬ್ಯಾಗ್ಸ್ ಬರುತ್ತೆ ಟೋಟಲಿ. ಫ್ರಂಟ್ 2 ಬರುತ್ತೆ, ಇಲ್ಲಿ 4 ಬರುತ್ತೆ. ಈ ಸೈಡ್ ಅಲ್ಲೇನೆ 4 ಬರುತ್ತೆ, ಇಲ್ಲಿ 2 ಬರುತ್ತೆ. ಟೋಟಲಿ ಅಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಇಲ್ಲಿ 4, ಇಲ್ಲಿ 3 ಹಿಂದೆ, ಟೋಟಲ್ 7 ಏರ್ ಬ್ಯಾಗ್ಸ್ ಬರುತ್ತೆ. ಅಣ್ಣ, ಇದು ಕ್ಯಾಮ್ರಾ ಬಗ್ಗೆ ಹೇಳ್ತಾರ ಅಣ್ಣ? ಇದ್ರದ್ದು ಆಟೋ ಪಾರ್ಕಿಂಗ್ ಫೀಚರ್ ಇದೆ ಇದರಲ್ಲಿ? ಅದೇ ಆಟೋ ಪಾರ್ಕಿಂಗ್ ಫೀಚರ್ಸ್ ಇದೆ. ಮತ್ತೆ ಕ್ಯಾಮ್ರಾ ಕ್ಲಾರಿಟಿ ನೋಡಿ, ಇಲ್ಲಿ ತೋರಿಸ್ತೀನಿ. ಕ್ಯಾಮ್ರಾ ಕ್ಲಾರಿಟಿ ಈ ತರ ಇದೆ. 360 ಏನಿದೆ ಇದ್ರಲ್ಲೇನೆ 560 ಇದೆ. 360 ಇದು 360. 560 ಬೇಕಂದ್ರೆ ಇದು 560. ಅಂಡರ್ ಚಾಸಿ ಇದೆಯಲ್ಲ, ಅಂಡರ್ ಚಾಸಿ ಕೆಳಗಡೆನು ಏನಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಗಾಡಿ ಪೂರ್ತಿ. ಈ ಫೀಚರ್ಸ್ ಬಿಟ್ಟಿರೋದು ಟಾಟಾ ಹ್ಯಾರಿಯರ್ ಬಿಟ್ರೆ ಇನ್ಯಾರೂ ಬಿಟ್ಟಿಲ್ಲ 560 ಡಿಗ್ರಿ ಕ್ಯಾಮ್ರಾ ಕ್ಲಾರಿಟಿ. ಇದು ಬೇರೆದ್ರಲ್ಲೆಲ್ಲ ಚೆನ್ನಾಗಿದೆ. ಇದು ಆಂಡ್ರಾಯ್ಡ್ ಆಟೋ ಇಲ್ಲ ಇರುತ್ತೆ? ಅದು ಇದೆಲ್ಲ ಆಂಡ್ರಾಯ್ಡ್ ಆಟೋ ಎಸಿ, ಸಿಂಕ್ರನೈಸ್, ಮ್ಯಾಕ್ಸಿಮಮ್ ರೇರ್, ಕಾರ್ ಇನ್ ಬಿಲ್ಟ್ ಎಸಿ, ಗನ್ ಓಪನ್, ಇದು ಆಟೋಮೆಟಿಕ್ ಫ್ರಂಟ್ ಲೈಟ್ಸ್ ಆನ್ ಆಫ್ ಮಾಡೋದಾದ್ರೆ, ಇದೇನೇನು 4 ಇಂಡಿಕೇಟರ್ ಎಮರ್ಜೆನ್ಸಿ. ಇದು ಬೂಟ್ ಓಪನ್ ಇಲ್ಲೇ ಕೊಟ್ಟಿದ್ದಾನೆ. ಅದೊಂದು ಲಾಕ್ ಓಪನ್, 360 ಡಿಗ್ರಿ ಕ್ಯಾಮ್ರಾ ಇದೆ. ಇದು ಕಸ್ಟಮ್ ಮೋಡ್ ಹೇಳಿದ್ವಲ್ಲ, ಹಡಾಸ್ ಲೆವೆಲ್ 2 ಆ ಮೋಡು. ಆಮೇಲೆ ಗಾಡಿಗೆ ಏನೇನ್ ಖರ್ಚು ಮಾಡಿಸಿದ್ರೆ ನೀವು? ಗಾಡಿ ನಾವು ತಗೊಂಡ್ಮೇಲೆ
ಮತ್ತೆ PPF ಮಾಡಿಸಿದ್ವಿ PPF ಮಾಡಿಸಿದ್ರೆ ಮೈಸೂರಲ್ಲಿ. ಮೈಸೂರಲ್ಲೇ ಮೈಸೂರಲ್ಲಿ ಮಾಡಿಸಿದ್ವಿ. ನಮ್ಮ ಸ್ನೇಹಿತರು ಕಡೆಯಿಂದ ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಬಾರಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡ್ಕೊಟ್ರು. ಒಂದು 10 ವರ್ಷ ವಾರಂಟಿ ಇದೆ PPF. 8 ಮಂತ್ಸಿಗೆ ಒಂದ್ಸರಿ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಇಯರ್ಲಿ. ನಾವು 8 ತಿಂಗಳಿಗೆ ಒಂದ್ಸರಿ ಯಾವಾಗ ಬೇಕಾದ್ರೂ ಹೋಗಿ ಒಂದು ಮೇಂಟೆನೆನ್ಸ್ ಮಾಡಿಸ್ಕೊಂಡ್ ಬರ್ಬೋದು. ಏನಾದ್ರು ಸ್ವಲ್ಪ ಡಿಫೆಕ್ಟ್ಸ್ ಇದ್ರೆ ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಿ ಕಳಿಸ್ಕೊಡ್ತಾರೆ. PPF ಗೆ ಎಷ್ಟು ಖರ್ಚಾಯ್ತು? PPF ಗೆ ಅದು ಟೋಟಲ್ PPF ಮತ್ತೆ ಸನ್ ಫಿಲಮೆಂಟ್ ಅಂತ ಗ್ಲಾಸ್ ಗೆ ಕೂಲಿಂಗ್ ಹಾಕ್ಸಿದೀವಿ. ಫ್ರಂಟ್ ಗ್ಲಾಸು ಸುತ್ತ 4 ಗ್ಲಾಸು ಎಲ್ಲದಕ್ಕೂ ಸನ್ ಫಿಲಮೆಂಟ್ ಅಂತ ಒಂದು ಕೂಲಿಂಗ್ ಇದೆ. ಅದು ಒಂದ 16,000 ಆಯ್ತು. 85 ಗೆ PPF ಆಗಿದೆ. ಇದು ಸನ್ ಫಿಲಮೆಂಟ್ ಅಂದ್ರೆ ಇವಾಗ ಅವಾಗೆಲ್ಲ ಕೂಲರ್ ಗ್ಲಾಸ್ ಹಾಕ್ಸಿದ್ರಲ್ಲ ಅದೇ ತರನಾ? ಕೂಲರ್ ಗ್ಲಾಸ್ ತರನೇ. ಆಪೋಸಿಟ್ ವೆಹಿಕಲ್ ಲೈಟ್ಸ್ ನಮ್ಗೆ ಕಣ್ಣಿಗೆ ಹೊಡಿದ ಹಾಗೆ ಸ್ವಲ್ಪ ಪ್ರಿಕಾಷನ್ ಮಾಡುತ್ತೆ, ಪ್ರಿವೆಂಟ್ ಮಾಡಿದ್ರು. ಇದು IVRM ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗಿದ್ರಿಂದ ಹಿಡಿದು ಆಫ್ ಆಗೋ ತನಕನು ಫ್ರಂಟ್ ಮತ್ತೆ ಬ್ಯಾಕ್ ಎರಡೂನು ವಿಡಿಯೋ ಆಗ್ತಾ ಇರುತ್ತೆ. ವಿತ್ ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ವಿತ್ ಚಿಪ್ ಇದೆ. ಅದನ್ನ ಸ್ಕ್ಯಾನರ್ ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಮೊಬೈಲ್ಗೆ ಅಪ್ಲೋಡ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಕ್ಲಾರಿಟಿ ಸಖತ್ ಸೂಪರ್ ಆಗಿದೆ. ಇದು ಸ್ಯಾಮ್ಸಂಗ್ ಡಾಲ್ಬಿ ಅಂದ್ರೆ ಸ್ಯಾಮ್ಸಂಗ್ ಅವ್ರದ್ದು ಡಿಸ್ಪ್ಲೇ. ಇದು ಟಾಪ್ ಎಂಡ್ ಮಾತ್ರ ಕೊಟ್ಟಿರೋದು ಕಾರ್ನಲ್ಲಿ, ಈ ಕಾರ್ನಲ್ಲಿ. ಇನ್ನು ಮಾಮೂಲಿ ಇದೆಲ್ಲ ಮಾಮೂಲಿ ಬೇರೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಟಾಪ್ ಎಂಡ್ ಮಾತ್ರ ಸ್ಯಾಮ್ಸಂಗ್ ಡಿಸ್ಪ್ಲೇ ಕೊಟ್ಟಿರೋದು. ಅಂದ್ರೆ ಇವಾಗ ನಾವು ಡ್ಯಾಶ್ ಕ್ಯಾಮ್ ಹಾಕ್ಸ್ತೀವಲ್ಲ ಆ ತರ? ಡ್ಯಾಶ್ ಕ್ಯಾಮ್ ಹಾಕಿಸ್ತೀವಲ್ಲ, ಗಾಡಿನಲ್ಲೇ ಬಂದಿರೋದು ಆಟೋಮೆಟಿಕ್. ಸೊ ಇದನ್ನ ನೀವು ಆಪ್ ಅಲ್ಲಿ ನೋಡಬಹುದು. ಯಾವಾಗ ಆಪ್ ಅಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಂಡ್ರೆ ನಾವು ನಮ್ಮ ಮೊಬೈಲ್ಗೆ ಬಂದ್ಬಿಡುತ್ತೆ. ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು. ಸರಿನಾ? ಅದಾದ್ಮೇಲೆ ಈ ಡ್ಯಾಶ್ ಬೋರ್ಡ್ ಎಲ್ಲ ಏನೇನು ಪ್ಲಾಸ್ಟಿಕ್? ಇದೊಂದು ಲೆದರ್ ಇದೆ. ಇದೊಂದು ಲೆದರ್ ಸೀಟ್. ಅದು ಬಿಟ್ಟು ಇದೇನಿದು ವೈರ್ಲೆಸ್? ಅದು ವೈರ್ಲೆಸ್ ಚಾರ್ಜಿಂಗ್ ಅದು ಬರುತ್ತೆ. ಮತ್ತೆ 45 ವ್ಯಾಟ್ಸ್ ಪಿನ್ ಇದೆ. ಮತ್ತೆ ಮಾಮೂಲಿ ಸಿ ಟೈಪ್ ಪಿನ್ ಮತ್ತೆ ಇದ್ರ ಪಿನ್ ಇದೆ ಇನ್ನೊಂದು. ಮತ್ತೆ ಇಲ್ಲಿ AC ಹೋಲ್ಡಿಂಗ್ ಇದೆ ಇದ್ರೊಳಗಡೆ. ಇಲ್ಲಿ AC ಬರುತ್ತೆ, ಇಟ್ಕೋಬಹುದು. ಇಲ್ಲೂ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಇದೆ, ಎರಡು ಕಪ್ ಹೋಲ್ಡರ್ಸ್ ಇದೆ. ಇದು ಮತ್ತೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತಲ್ಲ? ಎರಡೂನು ಫ್ರಂಟ್ ಎರಡೂನು ವೆಂಟಿಲೇಟೆಡ್ ಸೀಟ್ಸ್. ಬ್ಯಾಕಿಗೆ ಇಲ್ಲ, ಫ್ರಂಟ್ ಮಾತ್ರ ಇದೆ. ಇಲ್ಲಿ ಬ್ಯಾಕ್ ನವ್ರಿಗೆ 45 ವ್ಯಾಟ್ಸ್ ಅಲ್ಲಿ 2 ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಸಿ ಪಿನ್ ಇದೆ ಮತ್ತೆ AC ಇದೆ. ಅದು ಬಿಟ್ರೆ ಒಳ್ಳೆ ಇದು ರೂಫು, ಸನ್ ರೂಫು ಸಖತ್ ವೈಡ್ ಆಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಬೆಳಕು ಬರುತ್ತಲ್ಲ. ಬೇಕು ಅಂದ್ರೆ ಬರೀ ಸನ್ ರೂಫು ಅಂದ್ರೆ ಮೂನ್ ರೂಫು ಮಾಡ್ಕೋಬಹುದು. ಪ್ಯಾನೋರಾಮಿಕ್ ಸನ್ ರೂಫು. ಇಷ್ಟು ಬರುತ್ತೆ ಸನ್ ರೂಫ್. ಎಲ್ಲ ಕೂತಿರೋರಿಗೆ ಎಲ್ಲರಿಗೂ ವೈಡ್ ಆಗಿದೆ, ಸಖತ್ ದೊಡ್ಡದಾಗೆ ಕೊಟ್ಟಿದ್ದಾನೆ. ಚೆನ್ನಾಗಿದೆ ಸಿಸ್ಟಮ್. ಇದ್ರ ಒಳಗೆ ಏನಾದ್ರು ವಾರಂಟಿ ಕೊಟ್ಟಿದ್ದಾರೆ? ಅಂದ್ರೆ ವಾರಂಟಿ ಒಂದು 5 ಇಯರ್ಸ್ ಇದೆ ಟೋಟಲ್. ಅದಕ್ಕೂ ಇದೆ. ಮತ್ತೆ ಬ್ಯಾಟ್ರಿಗೆ ಲೈಫ್ ಟೈಮ್ ವಾರಂಟಿ 15 ವರ್ಷ ವಾರಂಟಿ ಇರುತ್ತೆ. 15 ವರ್ಷ ಗಾಡಿಗೆ ಲೈಫ್ ಟೈಮ್ ವಾರಂಟಿ ಅಂದ್ರೆ 15 ವರ್ಷ. ಅದು 15 ವರ್ಷನು ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಇರುತ್ತೆ. ಏನಾದ್ರೂ ಹೊಸದು ಕೊಡ್ತಾರೆ. ಆಮೇಲೆ ಇದನ್ನ ಬೈಬ್ಯಾಕ್ ಏನಾದ್ರು ತಗೊಂಡಿದ್ದಾರೆ ಇದ್ರಲ್ಲಿ? ಬೈಬ್ಯಾಕ್ ಆಪ್ಷನ್. ಇವಾಗ ನಮ್ ಗಾಡಿಗಳಾದ್ರೆ ಸೆಕೆಂಡ್ ಹ್ಯಾಂಡ್ ನೆಕ್ಸ್ಟ್ ಮಾರೋದಾದ್ರೆ ತೊಂದ್ರೆ ಇಲ್ಲ. ಏನಂದ್ರೆ ಇವಾಗ EV ಮಾರಕ್ಕೆ ಬಹಳ ಪರದಾಡ್ತಾರೆ ತುಂಬಾ ಜನ. ಅದ್ರ ಬಗ್ಗೆ ಏನಾದ್ರು ಹೇಳಿದಾರ? ಇಲ್ಲ, ಬೈಬ್ಯಾಕ್ ಏನು ಹೇಳಿಲ್ಲ. ಇಲ್ಲ ಅಣ್ಣ, ನಾನು ವಿಡಿಯೋ ನೋಡಿರೋ ಪ್ರಕಾರ ಲಾಂಚ್ ಅಲ್ಲಿ ಬೈಬೇಕು ಅವರೇ ಮಾಡ್ತಾರೆ. ಏನಾದ್ರು ನೆಕ್ಸ್ಟ್ ಪ್ರಾಬ್ಲಮ್ ಏನೇ ಇದ್ರು ಮತ್ತೆ ಬೇರೆ ಗಾಡಿ ಇದನ್ನೇ ಕೊಟ್ಟು ಬೇರೆ ಗಾಡಿ ಇವ್ರು ತಗೊಳ್ತಾರೆ. ಇನ್ನು ಯಾರು ಸಿಕ್ಕಿಲ್ಲ ಆತರ ಏನಾದ್ರು ಫೀಲ್ ಆಯ್ತು ಅಂದ್ರೆ ಗೊತ್ತಾಗಿಲ್ಲ ಅಂದ್ರೆ. ಮತ್ತೆ ಇನ್ನೊಂದು ಆಫರ್ ಇದೆ. ಬಟ್ ನಾವು ಆಲ್ರೆಡಿ EV ಎಕ್ಸಿಸ್ಟಿಂಗ್ ಕಸ್ಟಮರ್ ಆದ್ರೆ 1 lakh ಡಿಸ್ಕೌಂಟ್ ಇದೆ. ನೆಕ್ಸ್ಟ್ ಗಾಡಿ ತಗೊಳೋದಾದ್ರೆ. ಈಗ ನಾವು ಈ ಗಾಡಿ ತಗೊಳಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದೇನಾದ್ರು EV ಗಾಡಿ ಇದ್ದಿದ್ರೆ ಅದಕ್ಕೆ ನಮ್ಗೆ 1 lakh ಡಿಸ್ಕೌಂಟ್ ಆಗ್ತಾ ಇತ್ತು. ಅದೊಂದು ಆಫರ್ ಇದೆ. ಅಣ್ಣ, ಈ ವಿಡಿಯೋ ರೈತರು ಯಾರು ನೋಡ್ತಿದ್ರೆ ಈ ಕಡೆ, ಇವಾಗ ನೀವು ಈ ಗಾಡಿನ ಯಾವ ತರ ರೆಕಮೆಂಡ್ ಮಾಡ್ತೀರಾ ಅವ್ರಿಗೆ? ಈಗ ತಗೊಳೋದಾದ್ರೆ ಇವಾಗ ಅವ್ರ ಹತ್ರ ಇವಾಗ ಅಂದಾಜು
ಒಂದ್ 16 ಲಕ್ಷ ಅಷ್ಟು ಕೊಟ್ಬಿಟ್ಟು ಏನೋ ಒಂದ್ 20 ಲಕ್ಷ ರೇಂಜ್ ಇಟ್ಕೊಂಡು ಹಾ. ಒಂದ್ ಕ್ರೆಟಾನೋ ಅಥವಾ ಬೇರೆ ಯಾವ್ದಾದ್ರು ತಗೋಬೇಕಂತ ಇರ್ತಾರೆ ಗಾಡಿನ. Okay. ಅವರಿಗೆ ನೀವು ಇವಾಗ ಫ್ಯೂಚರ್ ಹೆಂಗಿದ್ರು ಇವಿನೇ ಬರ್ತಾ ಇದೆ ಅಂತ ನಿಮ್ ಲೆಕ್ಕ ಅಲ್ವಾ? ಅಲ್ಲ, ಹಳ್ಳಿ ಕಡೆಗೆಲ್ಲ ಏನ್ ಟಾಪ್ ಎಂಡ್ ಏನ್ ಅವಶ್ಯಕತೆ ಇರೋದಿಲ್ಲ. Okay. ಮೇನ್ ಎಲ್ಲಿ ಚಿಕ್ಕಮಂಗ್ಳೂರು ಮತ್ತೆ ಈ ತರ ಗುಡ್ಡಗಾಡು ಸಕಲೇಶ್ಪುರ ಇದೆಯಲ್ಲ, ಹೌದು. ಆ ಕಡೆಗೆ 4x4 QWD ಇದೆಯಲ್ಲ, ಅದು ಟಾಪ್ ಎಂಡ್ ಆ ಕಡೆಗೆ ಜಾಸ್ತಿ ಯೂಸ್ ಆಗುತ್ತೆ. ಓಕೆ. ಹಳ್ಳಿ ಕಡೆಗೆಲ್ಲ ಮಿಡಲ್ ವರ್ಷನ್, ಬೇಸ್ ವರ್ಷನ್ ಆದ್ರೆ ಈಗ 18.5 22ರಿಂದಾನೇ ಸ್ಟಾರ್ಟ್ ಆಗುತ್ತೆ. ಇದು 22ರಿಂದಾನೇ ಸ್ಟಾರ್ಟ್ ಆಗುತ್ತೆ. ಓಕೆ. 22 ಲಕ್ಷಕ್ಕಾದ್ರೇನೆ ಟ್ಯಾಕ್ಸ್ ಫ್ರೀ ಇರುತ್ತೆ. 26 ಲಕ್ಷದವರೆಗೂ ಮಿಡಲ್ ವರ್ಷನ್ ವರ್ಗುನು ಟ್ಯಾಕ್ಸ್ ಫ್ರೀ ಇದೆ. ಅದರಿಂದ ಮೇಲಕ್ಕೆ ಈಗ 5% ಮಾಡಿದ್ದಾರೆ. ಮುಂಚೆ 9% ಇತ್ತು ನಾವು ತಗೊಂಡಾಗ. ನಮ್ಗೆ ಒಂದ್ 4% ಕಡಿಮೆ ಆಗ್ತಾ ಇತ್ತು ಒಂದ್ ಮಂತ್ ವೆಯ್ಟ್ ಮಾಡಿದ್ರೆ. ನಾವು ಅವಾಗ್ಲೇ ನಾವು ಆಲ್ರೆಡಿ ತಗೊಳ್ಳೇಬೇಕು ಅಂತ ಹೇಳಿ ಮುಂಚೆನೆ ಬುಕ್ ಮಾಡಿದ್ರಿಂದ ನಾವು ಡೆಲಿವರಿ ತಗೊಂಡ್ವಿ. ಇದು ಈ ತರ GST ಕಡಿಮೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಇವಾಗ ಪ್ರೆಸೆಂಟ್ ನಾವು ತಗೊಂಡಾಗ 34.5 ಆಗಿದೆ ಟಾಪ್ ಎಂಡ್. ಈಗ ಇನ್ನೂ ಹೆಚ್ಚು ಕಡಿಮೆ 1,20,000 ಕಡಿಮೆ ಆಗಿದೆ ಗಾಡಿ ರೇಟು. ಟಾಪ್ ಎಂಡ್ 4% GST ಕಡಿಮೆ ಆಗಿದೆ. ಸೊ ನಿಮ್ದು ಟೋಟಲ್ ಆನ್ ರೋಡ್ ಎಷ್ಟಾಯ್ತಾನೆ ಇದು? ಟೋಟಲ್ ಆನ್ ರೋಡ್ 34.5 ಆಯ್ತು. 34.5 ಪ್ರಾಪರ್ ಟಾಪ್ ಎಂಡ್ ಗಾಡಿ 34 ಆಗುತ್ತೆ. ಹೌದು. ಇವಾಗ ತಗೊಂಡು GST ಅಷ್ಟೇ ಬೀಳುತ್ತೆ. ಈಗ 1,20,000 ಕಡಿಮೆ ಆಗುತ್ತೆ. ಅಲ್ಲಿಗೆ ಒಂದು 33 ಚಿಲ್ಲರೆ ಬೀಳುತ್ತೆ. 33 ಚಿಲ್ಲರೆ. ತಗೊಂಡ್ಮೇಲೆ ಏನು ಮಾಡಿಫಿಕೇಶನ್ ಮಾಡಿಸಿಲ್ಲ? ಮತ್ತೇನು ಮಾಡಿಲ್ಲ, PPF ಒಂದೇ ಮಾಡಿಸಿರೋದು. ಇನ್ನೆಲ್ಲ ಆಲ್ರೆಡಿ ಗಾಡಿನಲ್ಲಿ ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ಗಾಡಿ ಬಂದಿರೋದು. ಅದು ಬಿಟ್ಟು ಎಲ್ಲ ಅವರೇ ಮಾಡ್ಕೊಡ್ತಾರೆ. ಹೌದು. ಮತ್ತೆ ಡ್ರೈವಿಂಗ್ ಎಲ್ಲ ಹೆಂಗಿರುತ್ತೆ ಫೀಲ್? ಡ್ರೈವಿಂಗ್ ಎಲ್ಲ ಸಖತ್ತು. ಈಗ ನಾರ್ಮಲ್ ಗೇರ್ ಗಾಡಿ ಯೂಸ್ ಮಾಡೋದಕ್ಕಿಂತ ಇದು ಆಟೋಮೆಟಿಕ್. ಎಲೆಕ್ಟ್ರಿಕ್ ಎಲ್ಲ ಬರೋದೆಲ್ಲ ಪೂರ್ತಿನೇ ಆಟೋಮೆಟಿಕ್. ಅದ್ರಲ್ಲಿ ಗೇರ್ ಲೆಸ್ಸೇ ಬರೋದು. ಈ ಡೀಸೆಲ್ ಗಾಡಿಗಿಂತನೂ ಸಖತ್ತು, ಪೆಟ್ರೋಲ್ ಗಾಡಿಗಿಂತನೂ ಪಿಕಪ್ ಸಖತ್ತಿದೆ. ಅಂದ್ರೆ ಸ್ವಲ್ಪ ಚೇಸಿಂಗ್ ಮಾಡ್ಬೇಕು ಅಂದ್ರೂ ಸಖತ್ತು ಪವರ್ ಸಖತ್ತಿದೆ. ಕರೆಂಟ್ ಅಲ್ಲಿ ಯೂಸ್ ಮಾಡೋದಲ್ವ ಬ್ಯಾಟ್ರಿ, ಹಾಗಾಗಿ ಸಖತ್ ಸ್ಪೀಡ್ ಆಗುತ್ತೆ. ಒಳ್ಳೆ ಚೆನ್ನಾಗಿದೆ ಅಂತೀರಾ ಪರ್ಫಾರ್ಮೆನ್ಸ್? ಪರ್ಫಾರ್ಮೆನ್ಸ್ ಇಸ್ ಸೂಪರ್. ಅಂದ್ರೆ ನೀವು ಡೀಸೆಲ್ ಗಾಡಿ ಎಲ್ಲ ಹೊಡೆದಿದ್ದೀವಿ. ಡೀಸೆಲ್ ಗಾಡಿ 9 ವರ್ಷದಿಂದ ಪೆಟ್ರೋಲ್ ಗಾಡಿ ಯೂಸ್ ಮಾಡಿದ್ವಿ. ಈಗ ಇವಿಗೆ ಬಂದಿರೋದು. ಇವಿ ನಾನು ಬೇರೆ ಎಲ್ಲೂ ಯೂಸ್ ಮಾಡಿರ್ಲಿಲ್ಲ. ನಾನು ಗಾಡಿ ತಗೊಂಡ್ಮೇಲೆ ನಾನು ಅದೇ ಫಸ್ಟ್ ಯೂಸ್ ಮಾಡಿರೋದು ಇವಿನಲ್ಲಿ. ನೀವು ನಿಮ್ ಊರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಣ್ಣ? ನಿಮ್ ಊರ್ ಬಗ್ಗೆ ಚೆನ್ನಾಗಿದೆ. ನಮ್ಗೆ ಸಿಟಿಗಿಂತ ಹಳ್ಳಿ ಲೈಫ್ ಚೆನ್ನಾಗಿರೋದು. ಚಿಕ್ಕವರಿಂದನೂ ನಾವು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜಿನಲ್ಲೇ ಓದ್ಕೊಂಡು ಬೆಳೆದಿರ್ತಕ್ಕಂಥದ್ದು. ಆದ್ರೂ ನಮ್ಮ ಮಾಯಗೋಡ್ನಹಳ್ಳಿನಲ್ಲಿ ಸ್ವಲ್ಪ ಬಿಸ್ನೆಸ್ ಜಾಸ್ತಿ. ಸ್ವಲ್ಪ ನರ್ಸರಿ ಬಿಸ್ನೆಸ್ ಅವರು, ಮತ್ತೆ ಬೇರೆ ಬೇರೆ ಸ್ವಂತವಾಗಿ ಲಾರಿ ಬಿಸ್ನೆಸ್, ಮರಳು ಜಲ್ಲಿ, ಪ್ರತಿಯೊಂದು ಇಟ್ಕೆ ಫ್ಯಾಕ್ಟ್ರಿಯಿಂದ ಹಿಡಿದು ಮೇಜರು ನರ್ಸರಿ ಬಿಸ್ನೆಸ್ ಇದೆ. ಒಂದು 90 ನರ್ಸರಿಗಳಿದೆ. ಅಂದ್ರೆ ಆಲ್ ಓವರ್ ನಿಯರ್ ಬೈ ಸರೌಂಡೆಡ್ 100 ಕಿಲೋಮೀಟರ್ ಸುತ್ತನೂ ಸಸಿಗಳು ಹೋಗುತ್ತೆ. ನಮ್ಮ ಹಾಸನ ಡಿಸ್ಟಿಕ್ ನಲ್ಲಿ ನಮ್ಮ ಮಾಯಗೋಡ್ನಹಳ್ಳಿನೇ ನರ್ಸರಿನಲ್ಲಿ ಸ್ವಲ್ಪ ನೇಮ್ ಆಗಿರ್ತಕ್ಕಂತ ಊರು. ಎಲ್ಲಾ ಕಡೆಯಿಂದನೂ ಬಂದು ಇಲ್ಲಿ ಸಸಿಗಳನ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ಮತ್ತೆ ಇಲ್ಲಿ ಗ್ರೀನರಿ, ಮತ್ತೆ ನಮ್ಮೂರಿನಲ್ಲಿ ಸಖತ್ತು ತರಕಾರಿ ಬೆಳೆಯೋ ಜಾಗ ಇದು. ಅಂದ್ರೆ ಟೊಮೊಟೊ ಆಗ್ಲಿ, ಕ್ಯಾಬೇಜ್ ಆಗ್ಲಿ, ಚಿಲ್ಲಿ ಆಗ್ಲಿ, ಬ್ರಿಂಜಾಲು, ಬಾಟ್ಲುಗಾರ್ಡು, ಪ್ರತಿಯೊಂದೂ ತರಕಾರಿ ಮ್ಯಾಕ್ಸಿಮಮ್ ಬೆಳಿತಾರೆ. ನಮ್ ಹಳೇಬೀಡ್ನಲ್ಲೇ ನಮ್ದು. ಈಗ ಹಳೇಬೀಡಿಗೂ ನಮ್ಗೂ 1-2 ಕಿಲೋಮೀಟರ್ ಆಗುತ್ತೆ. ಅದು ವಿಶ್ವವಿಖ್ಯಾತ ಟೆಂಪಲ್, ಹೊಯ್ಸಳೇಶ್ವರ ಟೆಂಪಲ್ ಇದೆ. ಬಟ್ ಅಲ್ಲಿ ಒಂದು 20 ತರಕಾರಿ ಮಂಡಿಗಳಿದೆ. ನಮ್ ಹಳೇಬೀಡಿಗೆ ಒಂದು APMC ಅವಶ್ಯಕತೆ ಇದೆ. ಬಟ್ ಜಾಗ ಇಲ್ದೇ ಇರೋದ ಕಾರಣ APMC ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಲ್ರೆಡಿ ನಮ್ಮ ಸುತ್ತಮುತ್ತಿನ ರೈತರುಗಳಿಗೆ ಸಖತ್ ಅನುಕೂಲ ಆಗಿದೆ. ಅಂದ್ರೆ ತರಕಾರಿ ಮಂಡಿಗಳು ಮಾಡಿರೋದು ವಿತೌಟ್, ಅಂದ್ರೆ ಯಾವ್ದು ಕಮಿಷನ್ ಇಲ್ಲ, ಬಾಡಿಗೆ ಕಡಿಮೆ ಆಗುತ್ತೆ. ಈಗ ನಮ್ಮೂರಿಂದ 2 ಕಿಲೋಮೀಟರ್ ಒಂದು 100-200 ರೂಪಾಯಿನಲ್ಲಿ ಬಾಡಿಗೆ ಮುಗ್ದೋಗುತ್ತೆ. ಮತ್ತೆ ಯಾವ್ದೇ ತರದ ಕಮಿಷನ್ ಕೊಡಂಗಿಲ್ಲ. ಡೈರೆಕ್ಟ್ ವರ್ತಕರು ಮತ್ತೆ ಪಾರ್ಟಿ ಮಧ್ಯೆ ವ್ಯಾಪಾರ ಆಗುತ್ತೆ. ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ರೈತರು ತಂದಿದ್ದು ಡೈರೆಕ್ಟ್ ಆಗಿ ಅವರಿಗೆ ಕೊಡ್ತಾರೆ. ಕಮಿಷನ್ ಏನ್ ಕಳಿಯೋದಿಲ್ಲ. ಅದು ಚೀಲಕ್ಕೆ ಏನಿದೆ ಮಾಮೂಲಿ 2 kg ಕಳೀತಾರೆ ಅಷ್ಟೇ, ಬಿಟ್ರೆ ಕಮಿಷನ್ ಆಧಾರಿತ ಯಾವ್ದು ಇಲ್ಲ. ಹಂಗಾಗಿ ನಮ್ಮೂರ್ನಲ್ಲಿ ಸ್ವಲ್ಪ ಚೆನ್ನಾಗಿ ತರಕಾರಿ ಬೆಳೆಯೋದು ಮತ್ತೆ ಬಿಸ್ನೆಸ್ ಮಾಡೋರು ಜಾಸ್ತಿ ಇದ್ದಾರೆ. ಹಾಗಾಗಿ ನಮ್ಮ ಹೋಬಳಿನಲ್ಲೇ ಒಳ್ಳೆ ನೇಮ್ ಆಗಿರ್ತಕ್ಕಂತ ಊರು ಮಾಯಗೋಡ್ನಹಳ್ಳಿ. ಮತ್ತೆ ಇವಾಗ ಓದ್ತಿರೋರು ಎಲ್ಲ ಇರ್ತಾರಲ್ವಾ, ಡಿಗ್ರಿ ಮಾಡೋರು ಇರ್ತಾರೆ, ಆಮೇಲೆ ಏನೋ ಒಂದ್ ಮಾಡ್ಬೇಕಂತ ಇರ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾರಲ್ಲ. ಯಾಕಂದ್ರೆ ನೀವು ನಿಮ್ ಬಗ್ಗೆ ಹೇಳೋದಾದ್ರೆ, ಅಪ್ಪಾಜಿ ಎಲ್ಲ ಹೇಳೋದಾದ್ರೆ ಹೆಂಗ್ ಹೇಳ್ತಾರೆ ಅಂದ್ರೆ, ಬೆಳೆದ್ರೆ ಬೆಳಿಬೇಕು, ಅಷ್ಟ್ ಕಷ್ಟ ಪಡ್ಬೇಕು, ಕಷ್ಟ ಪಟ್ಮೇಲೆ ಈ ತರ ಇರ್ಬೇಕು. ಯಾಕಂದ್ರೆ ನೀವು ಎಲ್ಲ ಹೇಳ್ದಾಗ ಇವಿ ಬೇಡ ಬೇಡ ಅಂದಾಗ ನಿಮಗೊಂದು ಇದಿತ್ತು,
ಏನೋ ಒಂದ್ ಗೋಲು, ಏನೋ ಒಂದ್ ಖುಷಿ ಅದ್ರಲ್ಲಿ ಆತರ ಇತ್ತು. ನಮ್ ಮೈಂಡ್ ಸೆನ್ಸ್ ಏನ್ ಹೇಳುತ್ತೆ ಅದನ್ನೇ ಕೇಳ್ಬೇಕು. ಈಗ ಬೇರೆಯವ್ರ ಸಜೆಷನ್ ತಗೋಬಹುದು, ಕೆಲವೊಂದ್ರಲ್ಲಿ ತಗೊಂಡ್ರೆ ಒಳ್ಳೇದು, ಬಟ್ ಕೆಲವೊಂದ್ರಲ್ಲಿ ನಾವ್ ಥಿಂಕ್ ಮಾಡೋ ರೀತಿನೇ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಆಗಿರ್ಬೋದು, ನಾವು ಪರ್ಚೇಸ್ ಮಾಡೋ ಮೆಟೀರಿಯಲ್ ಆಗಿರ್ಬೋದು, ಯಾವ್ದೊಂದು ಅಷ್ಟೇ. ಕೆಲವೊಂದ್ರಲ್ಲಿ ಮಾತ್ರ ಬೇರೆಯವ್ರದನ್ನ ನಾವು ಸಜೆಷನ್ ತಗೋಬೇಕು, ಕೆಲವೊಂದ್ರಲ್ಲಿ ನಾವು ಓನ್ ಡಿಸಿಷನ್ ತಗೊಂಡ್ರೆ ಒಳ್ಳೇದು. ಓಕೆ ಓಕೆ, ಆತರ ಹೇಳ್ತೀರಾ. ಅದೇಣ್ಣ, ಇವಾಗ ನೆಕ್ಸ್ಟ್ ನೀವು ಇಷ್ಟ ಅಚೀವ್ ಮಾಡಿದಿರಲ್ವಾ, ಅಂದ್ರೆ ಇವಾಗ ಫ್ರಮ್ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿರೋದು, ಏನು ಇರ್ಲಿಲ್ಲ ಫಸ್ಟ್, ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದಿದ್ದೀರಾ. ಇವಾಗ ನೆಕ್ಸ್ಟ್ ಅಂದ್ರೆ ಇವಾಗ ನಮ್ಮ ಏಜ್ ಅಲ್ಲಿ 20-25 ಇರೋ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಏನೇ ಯಾವುದೇ ಒಂದು ಕೆಲಸ ಮಾಡಿದ್ರು ವಿತೌಟ್ ಎಫರ್ಟ್ ನಥಿಂಗ್ ಟು ಬಿ ಡನ್. ನಾವು ಏನೇ ಎಫೆಕ್ಟ್ ಯಾವ್ದೊಂದು ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಯಾವ್ದನ್ನು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಏನಿಲ್ಲ, ಸ್ಟಾರ್ಟಿಂಗ್ ಸ್ಟೇಜ್ 2 ವರ್ಷ 3 ವರ್ಷ 5 ವರ್ಷ ಕಷ್ಟಪಟ್ಟು ದುಡಿದ್ರೆ ಅದು ಆಟೋಮೆಟಿಕಲಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಹೈ ಲೆವೆಲ್ಗೆ ನಮ್ಗೆ ಗೊತ್ತಿಲ್ದಂಗೆ ತಗೊಂಡೋಗಿ ನಿಲ್ಸುತ್ತೆ. ಬಟ್ ನಾವೇನು ಅಂದ್ರೆ ಕಷ್ಟ ಪಡ್ಬೇಕು. ಜನಗಳು ಮಾತಾಡ್ತಾರೆ, ನೂರಾರು ರೀತಿ ಮಾತಾಡ್ತಾರೆ, ಅದು ನಾವು ಕಷ್ಟಪಟ್ಟು ದುಡ್ದಿದ್ದು ನಮ್ಗೆ ಗೊತ್ತಿರುತ್ತೆ. ಬಟ್ ಜನಗಳೇನಂದ್ರೆ ಈಗ ಕೆಳಗಡೆ ಬಿದ್ರುನು ಮಾತಾಡ್ತಾರೆ. ಹಿಂಗ್ ನಾವು ಬಿಸ್ನೆಸ್ ಗೆ ಬಂಡವಾಳ ಹಾಕಿ ಅದ್ರಲ್ಲಿ ಫೇಲ್ ಆದ್ರೂನು ಒಂದ್ ಸರಿ ಇಲ್ಲ, ಎಲ್ಲ ಕಳ್ಕೊಂಡು ಹಾಳಾಗೋದ ಅಂತಾರೆ. ನಾವು ಅದ್ರಲ್ಲಿ ಎಫರ್ಟ್ ಜಾಸ್ತಿ ಹಾಕಿ ನಮ್ಮ ಶ್ರಮ ಬಳಸಿ ನಾವು ಹೈ ಲೆವೆಲ್ ಅಲ್ಲಿ ಬೆಳೆದ್ರುನು ಇವ್ನ್ ಏನೋ ಎಲ್ಲೋ ತಗೊಬಂದ, ಅದ್ರಲ್ಲಿ ಬರ್ತಾ ಇಲ್ಲ ಇದ್ರಲ್ಲಿ ಬರ್ತಾ ಇಲ್ಲ ಅಂತ ಅದನ್ನು ಮಾತಾಡ್ತಾರೆ. ಆದ್ರೆ ಬಟ್ ಯಾರು ಏನ್ ಮಾತಾಡಿದ್ರು ಯಾರ್ದನ್ನು ಕಿವಿಗೆ ಹಾಕೊಳ್ಬಾರ್ದು. ನಾವ್ ಬೆಳಿಬೇಕು, ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೊರಟ್ರೆ ಆ ಕಡೆ ಈ ಕಡೆ ಮಾತಾಡೋರು 100 ಜನ ಇರ್ತಾರೆ. ಇಲ್ಲಿ ಕೇಳಿ ಈ ಕಡೆ ಬಿಡ್ತಾ ಇರ್ಬೇಕಷ್ಟೇ. ನಾವ್ ಯಾವ್ದನ್ನು ನಮ್ ಮನ್ಸಿಗೆ ಹಾಕೊಂಡು ಅವ್ರ ಹಂಗಂದ್ರು ಇವ್ರ ಹೆಂಗಂದ್ರು ಅನ್ಕೊಂಡು ಯಾವ್ದೇ ತರದಲ್ಲೂ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು. ನಮ್ದೇನು ನಮ್ ಗೋಲು ಅಚೀವ್ಮೆಂಟ್, ನಾವು ಅಚೀವ್ ಮಾಡ್ಬೇಕು ಅದನ್ನ ಅಷ್ಟೇ. ನಮ್ ತಲೆ ಒಳಗಡೆ ಅದೊಂದಿರ್ಬೇಕು. ಅದೊಂದಿದ್ರೆ ನಾವು ಬೇಗ ಬೆಳಿತೀವಿ, ಎಲ್ಲದೂ ಒಳ್ಳೇದಾಗುತ್ತೆ. ಸೂಪರ್. ತಗೊಂಡಿದ್ದು ನಿಮಗೆ ಎಷ್ಟು ಖುಷಿ ಇದೆ? ಗಾಡಿ ತಗೊಂಡಿದ್ದು ತುಂಬಾ ಖುಷಿ ಇದೆ. ನಾನು ಯಾವ್ದನ್ನು ಅಷ್ಟೊಂದು ಇಷ್ಟಪಟ್ಟು ಅಂದ್ರೆ ಇದೇ ತಗೋಬೇಕು ಹಿಂಗೆ ಮಾಡ್ಬೇಕು ಅನ್ನೋದು ನಂದು ಅಷ್ಟು ಕಾನ್ಸೆಪ್ಟ್ ಕಡಿಮೆ ಇತ್ತು. ಇವಾಗೆಲ್ಲ ಒಂದ 5 years 6 year ಇಂದ ಈ ಕಡೆಗೆ ಈಗ ಒಂದು ಅಚೀವ್ಮೆಂಟ್, ಈಗ ಒಂದ್ ಕೆಲ್ಸ, ಈಗ ನಾವು ನರ್ಸರಿ ಫೀಲ್ಡ್ ಅಲ್ಲಿ ಇದೀವಿ, ನರ್ಸರಿ ಮಾಡ್ಬೇಕು, ಅದರಿಂದನೇ ದುಡಿಬೇಕು, ಅದರಿಂದನೇ ಸ್ವಲ್ಪ ಎಲ್ಲದರಲ್ಲೂ ಬೆಳಿಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಹಂಗಾಗಿ ನಾನು ಅವಾಗಿಂದನು ನಂದು 5 ವರ್ಷದಿಂದನು ಹ್ಯಾರಿಯರ್ ಗಾಡಿನೇ ತಗೋಬೇಕು ಅಂತ ವೇಟ್ ಮಾಡಿದ್ದು. ನಾವು 9 ವರ್ಷ ಹಳೆ ಗಾಡಿನಲ್ಲೇ ಯೂಸ್ ಮಾಡಿ, ಯಾವ್ದು ಮಾರುತಿ ಸುಜುಕಿ A-Star ಅಂತ ಒಂದು ಚಿಕ್ಕ ಗಾಡಿ ಬರುತ್ತೆ, ಅದನ್ನ 2 ಲಕ್ಷ ಕೊಟ್ಟಿ, ನಮ್ದು ಮ್ಯಾರೇಜ್ 2017 ಅಲ್ಲಿ ಆಗಿತ್ತು. ಆ ಇಯರ್ ಅಲ್ಲಿ ತಗೊಂಡ್ವಿ 2017 ಅಲ್ಲಿ. ಇಲ್ಲಿವರೆಗೆ 9 ವರ್ಷ ಅದೇ ಗಾಡಿನೇ ಯೂಸ್ ಮಾಡಿದೀವಿ, ಮತ್ತೆ ಅದನ್ನು ಇಟ್ಕೊಂಡಿದೀವಿ. ಇವಾಗ ಪೆಟ್ರೋಲ್ ಗಾಡಿ ಒಂದ್ ಇರ್ಲಿ ಅಂತ ನನ್ ತಮ್ಮನ್ಗೆ ಕೊಟ್ಟಿದೀನಿ ಇವಾಗ, ಓಡಿಸ್ಕೊಳ್ಳಿ ಅಂತ. ಆಮೇಲೆ ಅದೇ ಈಗ ಹ್ಯಾರಿಯರೇ ತಗೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ಮತ್ತೆ 2 ವರ್ಷ ಈಗ ಡೀಸೆಲ್ ತಗೊಳಕ್ಕೆ ಅಂತ ಹೊರಟಿದ್ವಿ, ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿ 2 ವರ್ಷ ವೆಯ್ಟ್ ಮಾಡಿ ಇವಿ ತಗೊಂಡಿದ್ವಿ. ತುಂಬಾ ಖುಷಿ ಆಯ್ತಣ್ಣ, ಫಸ್ಟ್ ವಿಡಿಯೋ ನಿಮ್ದೇ ಮಾಡ್ತಾ ಇರೋದು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬಾ ಇನ್ಸ್ಪೈರ್ ಅಣ್ಣ ನೀವು. ಒಂಥರ ಹೆಂಗೆ ಅಂದ್ರೆ ನೋಡಿದ್ರೆ ಬೆಳಿಬೇಕು, ಇಷ್ಟು ಕಷ್ಟಪಡ್ಬೇಕು, ಕಷ್ಟಪಟ್ಟು ಹಿಂಗಿರ್ಬೇಕು. ನಾವು ಕಷ್ಟಪಟ್ಟು ನಾವು ಬೆಳಿಬೇಕು, ಮತ್ತೆ ಯಾವ್ದನ್ನು ಮಾಡಿಡೋದಕ್ಕಿಂತ ನಾವು ಕಷ್ಟಪಟ್ಟಿದ್ದನ್ನ ಒಂದ್ 25% ಆಗ್ಲಿ ನಾವು ಉಪಯೋಗಿಸ್ಕೊಂಡು ಹೋಗ್ಬೇಕು. ಸುಮ್ನೆ ಇವಾಗ ಕೆಲವೊಂದು ಉದಾಹರಣೆಗಳು, ಕೆಲವೊಂದು ಬೇರೆ ಕಡೆ ಹಂಗೆ ಸುಮ್ನೆ ನೋಡ್ತಾ ಇರ್ತೀವಿ. ಅಪ್ಪ ಅಮ್ಮಂದಿರೆಲ್ಲ ಸಖತ್ ದುಡ್ಡು ಮಾಡಿ, ಪ್ರಾಪರ್ಟಿ ಮಾಡಿ, ದುಡ್ಡು ಮಾಡಿ ಎಲ್ಲ ಇಟ್ಟೋಗ್ತಾರೆ. ಮಕ್ಳುಗಳೆಲ್ಲ ಕಳೆದ್ಬಿಟ್ಟು ಮಜಾ ಮಾಡಿ ಪೋಲಿ ಬಿದ್ದೋಗ್ಬಿಡ್ತಾರೆ. ನಾವ್ ಹೇಳೋದು ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಷ್ಟೇ, ಬಿಟ್ರೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಪ್ರಾಪರ್ಟಿ ಮಾಡ್ಬೇಕು ಅಂತ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಮಕ್ಳಿಗೆ ಎಜುಕೇಶನ್, ನೆಕ್ಸ್ಟ್ ಆಮೇಲೆ ಪ್ರಾಪರ್ಟಿ. ಅದಾಗೆ ನಾವ್ ಮಾಡಿದ್ರೆ ನಾವ್ ದುಡ್ದಂಗ್ ಪ್ರಾಪರ್ಟಿ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಫಸ್ಟ್ ಅವ್ರಿಗೆ ಎಜುಕೇಶನ್ ಕೊಟ್ರೆ ಒಂದ್ ಕೆಲ್ಸ ಅಂತ ಸಿಗುತ್ತೆ. ಆಮೇಲೆ ಅವರು ಮೇನ್ ಇವಾಗಿನ ಟ್ರೆಂಡ್ ಏನಿದೆ ಅಂದ್ರೆ ಏನ್ ಮಾಡಿಟ್ರು ಅಪ್ಪ ಅಮ್ಮನ್ನ ಸಾಕ್ತಾರೆ ಮಕ್ಳು ಅನ್ನೋದು ಗ್ಯಾರಂಟಿ ಇಲ್ಲ. ಕೆಲವೊಂದು ಹಿಂಗೆ ನೋಡ್ತಾ ಇದೀವಿ, ಬೇಕಾದಷ್ಟು ಲಕ್ಷಗಟ್ಲೆ ಕೋಟಿಗಟ್ಲೆ ದುಡ್ಡಿದೆ, ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿ ತಗೊಂಡೋಗ್ಬಿಟ್ಟಿದ್ದಾರೆ, ಇಲ್ಲ ಮದ್ವೆ ಆದ ಕೂಡ್ಲೆ ಗಂಡ ಹೆಂಡತಿ ಬೇರೆ ಹೋಗೋದು, ಅಪ್ಪ ಅಮ್ಮನ್ನ ಹೊರಗಡೆ ಕಳ್ಸೋದು, ಈ ತರ ಸಿಚುವೇಶನ್ಗಳು ಜಾಸ್ತಿ ಆಗಿದೆ ಇವಾಗ. ಹಂಗಾಗಿ ಮಕ್ಳಿಗೆಲ್ಲ ಏನಂದ್ರೆ ಒಂದ್ ಎಜುಕೇಶನ್ ಒಂದ್ ಕೊಡಿಸ್ಬೇಕು ಅಷ್ಟೇ, ಬಿಟ್ರೆ ತೀರಾ ಪ್ರಾಪರ್ಟಿ ಮಾಡಿಟ್ಟು ಎಲ್ಲ ದುಡ್ಡು ಎಲ್ಲ ಮಾಡಿ ಇಟ್ಬಿಟ್ಟು ಹೋದ್ರೆ ಮಕ್ಳು ನಮ್ಮನ್ನ ನಾವು ದುಡ್ದಿಟ್ಟವ್ರನ್ನೇ ಆಚೆಗೆ ಹಾಕ್ಬಿಡ್ತಾರೆ. ಹಂಗಾಗಿ ಆದಷ್ಟು ಕ್ಯಾಶುವಲ್ ಆಗಿ ಫ್ರೆಂಡ್ಲಿ ಆಗಿ ಬೆಳೆಸ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಫ್ರೆಂಡ್ಲಿ ಆಗಿ ಬೆಳೆಸ್ಕೊಂಡು
ಆದಷ್ಟು ಕಡಿಮೆನೆ ಮಾಡಿಟ್ಟು ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಓಕೆ, ಸೂಪರ್. ಸೊ ಇಷ್ಟೊತ್ತು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಗಾಡಿನ ತಂದು ಇದೊಂದು ಲೈಫ್ ಜರ್ನಿ ಆಫ್ ಎ ಪರ್ಸನ್ ಹೂ ಗ್ರೋನ್ ಫ್ರಮ್ ಸ್ಕ್ರಾಚ್ ಅಂತ ಹೇಳ್ಬೋದು. ಸೊ ಇಷ್ಟು ವಿಡಿಯೋ ಮಾಡಕ್ಕೆ ಟೈಮ್ ಕೊಟ್ಟಂತ ನಮ್ಮ ಮಂಜುಣ್ಣಂಗೆ ತುಂಬಾ ಥ್ಯಾಂಕ್ಸ್. ವಿಡಿಯೋ ಬರುತ್ತೆ. ಸೊ ಅಣ್ಣವ್ರದ್ದು ನರ್ಸರಿನೂ ಇದೆ, ನರ್ಸರಿ ಮೇಲೂ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ.